ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ನೀನಾದೇನೋ ಧಾರಾವಾಹಿಲಿ ಏನಾಗ್ತಿದೆ ನೋಡ್ಕೊಂಬರೋಣ ಬನ್ನಿ. ನೆನ್ನೆದೇ ಮುಂದುವರೆದ ಭಾಗದಲ್ಲಿ ವಿಕ್ರಮ್ಗೆ ಬೈತಾ ಇರ್ತಾನೆ, ನಿನ್ನ ಹುಡುಗಿನ ನಾನು ಪಟಾಯಿಸ್ಕೊಂಡಿದ್ದೀನಿ ನೋಡು, ಈ ಹುಡುಗಿ ಕೈ ಹಿಡ್ಕೊಂಡು ಸುತ್ತಾಡೋಕ್ಕೆ, ದುಡ್ಡು ಖರ್ಚು ಮಾಡೋಕ್ಕೆ ನಿನ್ನಂಥ ಪೊರ್ಕಿ ಆದರೂ ಒಪ್ಕೊಂಬಿಡ್ತಾರೆ, ಆದರೆ ಮದುವೆ ಆಗಿ ತಾಲಿ ಕಟ್ಕೊಂಡು ಸಂಸಾರ ಮಾಡೋಕ್ಕೆ ನನ್ನಂತನೇ ಬೇಕು ನೋಡು. ವೇದನು ಇವಾಗ ನನ್ನೇ ಮದುವೆ ಆಗಿದ್ದಾಳೆ, ಈಗ ನಾನೇ ನಿನ್ನ ಮದುವೆ ಕರಿತೀನಿ, ನನ್ನ ಮದುವೆಗೆ ಬಂದುಬಿಟ್ಟು ಊಟ ಮಾಡಿಕೊಂಡು ಆಶೀರ್ವಾದ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಹೋಗು ಅಲ್ಲಿಂದ ಅಂತ ವಿಶ್ವ ಹೇಳ್ತಿರ್ತಾನೆ. ಆಗ ವಿಕ್ರಮ್ ಏನು ಮಾತಾಡ್ತಿರಲ್ಲ, ಆದರೂ ಶಾಕ್ ಆಗಿ ವಿಶ್ವ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಸೌಂದರ್ಯ ವೇದನ್ ಕೇಳ್ತಾ ಇರ್ತಾನೆ, ವೇದ ನನಗೊಂದು ಡೌಟು, ನಿಮಗೆ ಎಂಗೇಜ್ಮೆಂಟ್ ಆಗಿದೆ ಅಂದಾಗ ವಿಕ್ರಮ್ಗೆ ಬೇಜಾರಾಗಲಿಲ್ವಾ, ಅವನೇನು ಸಿಟ್ಟು ಮಾಡ್ಕೊಳ್ಳಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅವನೇ ಕಾಕ ಸಿಟ್ಟು ಮಾಡ್ಕೋಬೇಕು, ಅವನೇನು ಅನ್ನಲಿಲ್ಲ, ಅವನಿಗೆ ಖುಷಿ ಪಟ್ಟ ಆ್ಯಕ್ಚುಲಿ ಅಂತ ಹೇಳ್ತಾರೆ. ಆಗ ಸೌಂದರ್ಯ ಕೇಳ್ತಾರೆ ವೇದ ನಾನೊಂದು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ, ನಿನಗೆ ವಿಕ್ರಮ್ ಮೇಲೆ ಪ್ರೀತಿ ಏನು ಇಲ್ವೇನೆ ಅಂತ ಹೇಳಿದಾಗ, ಇಲ್ಲ ಅಕ್ಕ, ನಮ್ಮಿಬ್ರದ್ದು ಪರಿಶುದ್ಧವಾದ ಸ್ನೇಹ, ಪ್ರೀತಿ ಗೀತಿ ಏನೂ ಇಲ್ಲ. ಇವಾಗ ನೋಡು, ವಿಕ್ರಮ್ಗೂ ನನಗೂ ಇವತ್ತು ವಿಶೇಷ ದಿನ, ಅವನಿಗೂ ಆ ಹುಡುಗಿಗೆ ಪ್ರಪೋಸ್ ಮಾಡ್ತಿದ್ದಾನೆ, ನನಗೂ ಎಂಗೇಜ್ಮೆಂಟ್ ಆಗಿ ಅಂತ ಹೇಳ್ತಾಳೆ. ಆವಾಗ ಸೌಂದರ್ಯಗೆ ಆಗ್ಲಿಂದನೂ ಡೌಟೇ ಇರುತ್ತೆ, ವಿಕ್ರಮು ವೇದನೆ ಇಷ್ಟಪಡ್ತಾ ಇರೋದು ಅಂತ ಅವಳಿಗೂ ಡೌಟ್ ಇರುತ್ತೆ. ಅದಕ್ಕೆ ಅವಳು ಏನೋ ಕನ್ಫ್ಯೂಷನ್ ಇಲ್ಲಿದ್ದು ಆಯಿತು ಬಿಡು ಅಂದ್ಬಿಟ್ಟು ಸುಮ್ಮನಾಗ್ತಾಳೆ ಅಲ್ಲಿ. ಈ ಕಡೆ ವೈಷ್ಣವಿ ಮತ್ತು ಅವಳ ಫ್ರೆಂಡು ಪ್ರಿಯಾ ಇರ್ತಾರೆ. ವೈಷ್ಣವಿ ಅವ್ರ ಫ್ರೆಂಡ್ಗೆ ಕೆನ್ನೆಗೆ ಹೊಡಿತಾಳೆ. ಪ್ರಿಯಾಗೆ ಯಾಕೆ ನೀನು ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ಯಾ, ಅಂಥದ್ದು ಏನಾಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ನಾನು ಪ್ರೆಗ್ನೆಂಟ್ ಕಣೆ ಅಂತ ಹೇಳ್ತಾಳೆ. ಏನು ಪ್ರೆಗ್ನೆಂಟಾ, ಹಂಗಾದ್ರೆ ಹುಡುಗ ನಿಂಗೆ ಮೋಸ ಮಾಡಿದ್ದಾನಾ ಅಂತ ಹೇಳ್ತಾಳೆ. ಹ್ಞೂ ಅಂತ ಅಳ್ತಿರ್ತಾಳೆ ಪ್ರಿಯಾ. ಅದಕ್ಕೆ ಯಾರು ಹೇಳು, ನಿನಗೆ ಗೊತ್ತು ತಾನೇ ನಮ್ಮ ಅಣ್ಣ ಪೊಲೀಸ್ ಅಂತ, ನಾನು ಅವನ ಕಡೆಯಿಂದ ಅವ್ನ ಗತಿ ಕಾಣಿಸ್ತೀನಿ, ಅವ್ನು ನಿನ್ನ ಮದುವೆ ಆಗಂಗೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ನಾನು ಮೋಸವಾಗಿರೋದು ಬೇರೆ ಯಾರ ಕಡೆಯಿಂದನೂ ಅಲ್ಲ ಕಡೆ, ನಿಮ್ಮ ಅಣ್ಣ ವಿಶ್ವದಿಂದ ಅಂತ ಹೇಳ್ತಾನೆ. ಅದಕ್ಕೆ ವೈಷ್ಣವಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಏನು, ನಮ್ಮ ಅಣ್ಣ ವಿಶ್ವನ ಅಂತ ಶಾಕಲ್ಲಿ, ಹೌದು ನಿಮ್ಮ ಅಣ್ಣ ವಿಶ್ವನೇ, ಬೇಕಾದ್ರೆ ನೀನು ನಂಬಲ್ಲ ಅಂದರೆ ನಾವು ಫೋಟೋ ತೋರಿಸ್ತೀನಿ ನೋಡು ಅಂದ್ಬಿಟ್ಟು ಮೊಬೈಲಿಂದ ಅವಳು ಫೋಟೋ ತೋರಿಸ್ತಾಳೆ. ಮದುವೆ ಆಗ್ತೀನಿ, ನಾನು ಪ್ರೀತಿಸ್ತೀನಿ ಅಂತ ಹಿಂದೆ ಬಿದ್ದ, ಆಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿ ಹಿಂಗೆ ಮಾಡಿಬಿಟ್ಟ ಕಣೆ. ಇವಾಗ ನಾನು ಹೇಳಿದ್ರೆ ಅಬೋರ್ಷನ್ ಮಾಡು, ಇಲ್ಲ ಅಂತ ಅಂದರೆ ನಿಮ್ಮ ಮನೆಯವ್ರ ಮೇಲೆ ಏನೇನೋ ಕೇಸ್ ಹಾಕಿ ನಿನ್ನ ಕ್ಯಾರೆಕ್ಟರ್ ಹಾಳು ಮಾಡ್ತೀನಿ ಅಂತಿದ್ದಾನೆ ಅಂತ ಅಳ್ತಿರ್ತಾಳೆ. ನನಗೆ ಈಗ ಸಾಯೋದೊಂದೇ ದಾರಿ ಅಂತ. ಅದಕ್ಕೆ ವೈಷ್ಣವಿ ಮನಸಲ್ಲೇ, ವಿಶ್ವನ ನೀನು ಇಷ್ಟೊಂದು ಕೆಟ್ಟವನ, ಒಂದು ಹುಡುಗಿ ಜೀವನನ ಆಲ್ರೆಡಿ ಹಾಳು ಮಾಡಿ ಇವಾಗ ವೇದನ್ನು ಮದುವೆಯಾಗಿ ಅವಳ ಜೀವನನೂ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ನಾನು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ, ನೀನು ಎಷ್ಟು ಕೆಟ್ಟವನು, ನಾನು ಹಿಂಗೆ ಅಂದ್ಕೊಂಡಿರಲಿಲ್ಲ ಅಂತ ಪ್ರಿಯಾಂಗೆ ಹೇಳ್ತಾಳೆ, ನೀನು ಏನೋ ತಲೆ ಕೆಡ್ಸ್ಕೋಬೇಡ, ನನ್ನ ಅಣ್ಣ ವಿಶ್ವನ ಜೊತೆನೇ ನೀನು ಮದುವೆ ಆಗಂಗೆ ಮಾಡೇ ಮಾಡ್ತೀನಿ, ನೀನು ಹೋಗು, ನೀನು ಈಗ ಸಾಯ ನಿರ್ಧಾರ ಮಾತ್ರ ಮಾಡಬೇಡ ಅಂದ್ಕೊಂಡು ಅಲ್ಲಿಂದ ವೈಷ್ಣವಿ ಮತ್ತು ಪ್ರಿಯಾ ಹೋಗ್ತಾಳೆ. ಆಗ ವೈಷ್ಣವಿ ಅನ್ಕೋತಾಳೆ, ನೀನು ಇಷ್ಟು ಕೆಟ್ಟವನು ಅಂತ ಅಂದ್ಕೊಂಡಿರ್ಲಿಲ್ಲ, ಈಗ ಹೆಂಗಾರು ಮಾಡಿ ಪ್ರಿಯನ ಜೊತೆ ನೀನು ಮದುವೆ ಮಾಡಿಸ್ಲೇಬೇಕು ಅಂತ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ವೇದ ಅವ್ರ ಮನೆಯಲ್ಲಿ ಊಟಕ್ಕೆ ಬರಕ್ಕ ಅಂತ ಕರೀತಾ ಇರ್ತಾರೆ ವೇದ ತಮ್ಮ ಮತ್ತು ಅವರಮ್ಮ. ಅದಕ್ಕೆ ವೇದ ಬಂದೆ, ಯಾಕೆ ನಿಮ್ಗೆ ಹೊಟ್ಟೆ ಹಸ್ತಿದ್ರೆ ಮಾಡಿ, ಯಾಕೆ ನನ್ನ ಕಾಯ್ತಾ ಇದ್ದೀರಾ ಅಂತ ಹೇಳಿದಾಗ ಪ್ರಕಾಶ ಮತ್ತು ಅವರಮ್ಮ ಹೇಳ್ತಾರೆ, ನೀನು ಇನ್ನು ಮುಂದೆ ನಮ್ಮ ಮನೇಲಿ ಇರಲ್ವಲ್ಲಮ್ಮ, ಈಗ ಸ್ವಲ್ಪ ದಿನ ಅಷ್ಟೇ ನಮ್ಮ ಜೊತೆ ಊಟ ಮಾಡೋಕ್ಕೆ ಟೈಮ್ ಸಿಗೋದು, ಅದಕ್ಕೆ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಹಂಗೇನಿಲ್ಲ, ನಾನು ಈ ಮನೇಲೇ ಇದ್ಕೊಂಡು ಎಲ್ಲರನ್ನೂ ನೋಡ್ಕೋತೀನಿ. ವೇದವ್ರಮ್ಮ ಹೇಳ್ತಾಳೆ, ಹಂಗಾಗಲ್ಲಮ್ಮ, ಮದುವೆ ಆದ ಹೆಣ್ಣು ಹೊಸ ಮನೆಗೆ ಹೋಗಲೇಬೇಕು, ನೀವು ಹೊಸ ಸಂಬಂಧಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ಅಂದಾಗ ವೇದ, ಇಲ್ಲ ನಾನು ಈ ಮನೇಲಿ ಇದ್ಕೊಂಡು ಹೊಸ ಸಂಬಂಧಕ್ಕೆ ಟೈಮ್ ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಪ್ರಕಾಶ ಮತ್ತು ವೇದ ಅಳ್ತಾ ಇರ್ತಾರೆ, ಏನೋ ಇಲ್ಲ ಆ ಥರ ಆಗಲ್ಲ, ಹೋಗಲೇಬೇಕು. ಹೀಗೆ ದೇವಕಿ ಬರ್ತಾಳೆ. ದೇವಕಿ ಬಂದ್ಬಿಟ್ಟು ವೇದನ ಬೈತಿರ್ತಾಳೆ, ಏನೇ ದರಿದ್ರದವಳೆ, ನೀನು ಎಷ್ಟು ಜನನ ಸಾಯಿಸ್ಬೇಕು ಅಂತ ಇನ್ನು ಈ ಮದುವೆಗೆ ಒಪ್ಕೊಂಡಿದ್ಯಾ, ಪಾಪ ವಿಶ್ವಾಸರು ಅವ್ರನ್ನ ಉಳಿಸ್ಬೇಕು, ನಿನ್ನ ಮದುವೆಗೆ ಒಪ್ಕೊಂಡವ್ರೆ ಅಂತ ಅಂದರೆ ಅವರು ಸತ್ತೇ ಸಾಯ್ತಾರೆ ಅಂತ ಅಂದಾಗ, ಅದಕ್ಕೆ ಪ್ರಕಾಶ ಏನು ಮಾತಾಡ್ತಾ ಇದೆಯಾ ದೇವಕಿ ಅಂತ ಹೇಳಿದಾಗ, ನಾನೇನು ಮಾತಾಡ್ತಾ ಇರೋದು, ಇರೋದೇ ಸತ್ಯನೇ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಆಗ ಈಶ್ವನು ಹೌದು ಅಮ್ಮ, ನೀನು ಕರೆಕ್ಟಾಗಿ ಹೇಳ್ತಾ ಇದೆಯಾ ಅಂತ ದೇವಕಿ, ಇವಳಿಂದ ಅದೆಷ್ಟು ಜನ ಸತ್ತಿಲ್ಲ, ಈಗ ನೋಡು ಯಾರೋ ಮದುವೆ ಆಗಕ್ಕೆ ಬರ್ತೀನಿ ಅಂತ ಹೇಳಿ ಅವನು ಸತ್ತೋದ, ಇವಾಗ ನನ್ನ ತಮ್ಮ ಇವಳನ್ನ ಬಾಳ್ಕೊಡ್ತೀನಿ ಅಂದ್ಬಿಟ್ಟು ಅವನು ಸತ್ತೋದ, ಇವಾಗ ನೋಡು ಯಾವ ಥರ ಆಗಿದೆ, ಇವಳು ಈಗ ವಿಶ್ವಾಸರನ್ನ ಸಾಯಿಸ್ಬೇಕು ಅಂತ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೇನೆ ದರಿದ್ರದವಳೆ ಅಂತ ಬೈತಾ ಇರ್ತಾರೆ. ಅದಕ್ಕೆ ಪ್ರಕಾಶ, ಮುಚ್ಚು ಬಾಯಿ, ನಾಯಕ್ ಥರ ಆಡಬೇಡ ಅಂದಿದ್ದಕ್ಕೆ
ನಾನು ನಾಯಿ ಹಂಗಾರೆ ನನ್ನ ಮಗಳು ನಾಯಿ ಮರಿನಾ ಅಂತ ಒಳ್ಳೆ ಕಾಮಿಡಿ ಥರ ಮಾತಾಡ್ತಾಳೆ. ಅಲ್ಲಿಗೆ ಸೌಂದರ್ಯನೂ ಬಂದು ಅಮ್ಮ ಸುಮ್ಮನೆ ಇರು, ನೀನು ಏನೇನೋ ಮಾತಾಡಬೇಡ ಅಂತ ಬೈತಾಳೆ. ಅದಕ್ಕೂ ಸುಮ್ಮನೆ ಆಗಲ್ಲ. ನಾನಾಗಿದ್ದರೆ ಈ ಥರ ಆಗಿದ್ರೆ ನಾನೇ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದೆ. ಈ ದರಿದ್ರದವಳು ಇನ್ನೂ ಎಷ್ಟು ಜನನ ಬಾಳನ್ನ ಹಾಳು ಮಾಡಬೇಕು ಅಂತ ಇದ್ದಳೋ, ಇವಾಗಲೂ ಮದುವೆಗೆ ಒಪ್ಕೊಂಡಿದ್ದಾಳೆ. ಇಂಥ ಜನಗಳು ಇರ್ತಾರಾ ಅಂತ ಹೇಳಿದಾಗ ವೇದ ಅಲ್ಲಿಂದ ಹೊತ್ಕೊಂಡು ಹೊರಟೋಗ್ತಾಳೆ. ಹಿಂದೆ ಸೌಂದರ್ಯ ಕೂಡ ಹೋಗ್ತಾಳೆ. ಆಗ ವೇದ ಅಳ್ತಿರ್ತಾಳೆ. ಅಕ್ಕ ಚಿಕ್ಕಮ್ಮ ಹೇಳಿದ ನಿಜ ಅಲ್ವಾ, ನಾನು ದರಿದ್ರದವಳೆ ಅಂದಾಗ ಸೌಂದರ್ಯ ಹೇಳ್ತಾಳೆ ಅದೆಲ್ಲ ಹೆಂಗೆ ಗೊತ್ತಾಗುತ್ತೆ, ಅದೆಲ್ಲ ಸುಳ್ಳು, ಅವ್ರ ಆಯಸ್ ಮುಗ್ದಿತ್ತು ಅಷ್ಟೇ, ಅವ್ರು ಸತ್ತೋಗಿದ್ರು, ನಿನಗೂ ಮದುವೆಗೂ ಏನು ಮ್ಯಾಟರ್ ಆಗಲ್ಲ, ಅದಕ್ಕೇನು ಇದಿಲ್ಲ, ನೀನೇನು ತಲೆ ಕೆಡ್ಸ್ಕೋಬೇಡ, ಅಳ್ಬೇಡ ಇರು ಅಂದಾಗ ಇಲ್ಲ ಅಕ್ಕ ಚಿಕ್ಕಮ್ಮ ಹೇಳಿದ ಸತ್ಯ, ನನಗೆ ನಾನು ಎತ್ತೋರ್ನೂ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಳ್ತಿರ್ತಾಳೆ. ಹಾಗಾದರೆ ನಮ್ಗೆ ಇಲ್ಲಿ ಕಾಡೋ ಪ್ರಶ್ನೆ ಅಂದರೆ ವೇದ ಪ್ರಕಾಶ್ ಅವ್ರ ಮಗಳೇ ಅಲ್ವೇ ಅಲ್ಲ ಅಂತ ಅನಿಸುತ್ತೆ. ಆಮೇಲೆ ಅಲ್ಲಿ ಅಕ್ಕ ನಾನು ಪ್ಲೀಸ್ ನಾನು ಸ್ವಲ್ಪ ಹೊತ್ತು ಒಬ್ಬಳೇ ಇರಬೇಕು, ಇಲ್ಲಿಂದ ಹೋಗ್ತೀಯಾ ಅಂತ ಹೇಳಿದಾಗ ಅದಕ್ಕೆ ಏನು ತಲೆ ಕೆಡ್ಸ್ಕೋಬೇಡ, ಅಮ್ಮ ಹೇಳಿದ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ ಪ್ಲೀಸ್ ಅಂದ್ಬಿಟ್ಟು ಅಲ್ಲಿಂದ ಸೌಂದರ್ಯ ಹೋಗ್ತಾಳೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ವೈಷ್ಣವಿ ವಿಕ್ರಮ್ಗೆ ಕಾಲ್ ಮಾಡಿ ಹೇಳಿರ್ತಾಳೆ, ಅಣ್ಣ ನಾನು ಪಾರ್ಕಿಗೆ ಬಾ ಅಂದ್ಬಿಟ್ಟು. ವಿಕ್ರಮು ಪಾರ್ಕಿಗೆ ಬಂದಿರ್ತಾನೆ ಅಲ್ಲಿ ವೈಷ್ಣವಿ ಜೊತೆ. ವಿಕ್ರಮ್ ಬಂದ ತಕ್ಷಣ ವೈಷ್ಣವಿ ಹೋಗಿ ತಪ್ಕೊಂಬಿಟ್ಟು ಅಣ್ಣ ಅಂತ ಅಳ್ತಾಳೆ. ಅದಕ್ಕೆ ವಿಕ್ರಮ್ ಏನಾಯ್ತಮ್ಮ ಅಂದಾಗ, ಅಣ್ಣ ವಿಶ್ವ ಸರಿ ಇಲ್ಲ ಅಣ್ಣ, ಅವ್ನು ಆಲ್ರೆಡಿ ಒಂದು ಹುಡುಗಿನ ಲವ್ ಮಾಡಿ ಪ್ರೆಗ್ನೆಂಟ್ ಮಾಡಿಬಿಟ್ಟಿದ್ದಾನೆ, ಇವಾಗ ಹುಡುಗಿಗೆ ಮದುವೆ ಆಗೋ ಅಂತಂದರೆ ಅಬಾರ್ಷನ್ ಮಾಡಿಸ್ಕೋ ಅಂತ ಹೇಳ್ತಿದ್ದಾನೆ, ದಯವಿಟ್ಟು ಏನಾದರೂ ನೀನೇ ಹೇಳ್ಬೇಕು ಅಣ್ಣ ಅಂತ ಹೇಳ್ತಾಳೆ. ನನಗೆ ಗೊತ್ತಿಲ್ಲ, ನೀವು ಇಷ್ಟಕ್ಕೂ ನನ್ನ ಫ್ರೆಂಡ್ಗೂ ನೀನೇ ಮದುವೆ ಮಾಡಿಸ್ಬೇಕು, ಅವನೆಷ್ಟು ಕೆಟ್ಟವನು, ವೇದ ಮತ್ತು ಇದು ವಿಶ್ವ ಮದುವೆ ಆಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ವಿಕ್ರಮು ಆಯಿತು ನಾನು ಈ ಮದುವೆನ ತಡೀತೀನಿ ಅಂತ ವಿಕ್ರಮ್ ಹೇಳಿ ವಿಕ್ರಮ್ ಅವಳಿಗೆ ವೈಷ್ಣವಿಗೆ ಮಾತು ಕೊಡ್ತಾರೆ. ಸೊ ಆಗ ಅಲ್ಲಿಂದ ಇಬ್ಬರೂ ಕೂಡ ಹೊರಗಡೆ ಹೋಗ್ತಾರೆ. ಸೊ ಇವತ್ತು ಮುಂದಿನ ಸಂಚಿಕೆಯಲ್ಲಿ ಇಷ್ಟ ಆಗುತ್ತೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರಬೇಕು. ತುಂಬ ಕ್ಯೂರಿಯಾಸಿಟಿ ಇದೆ ಸೀರಿಯಲ್ ಕೂಡ.